ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀತು ಅನ್ನದ ಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ನ ಹೇಳ್ತಾ ಬನ್ನಿ ಸ್ನೇಹಿತರೆ. ನನ್ನ ಈ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ. ಹಾನೆಸ್ಟಾಗಿ ರಿವೀಲ್ ಮಾಡ್ತೀನಿ. ಎಕ್ಸಾಕ್ಟ್ ಪೇಮೆಂಟ್ ನನಗೆ ಎಷ್ಟು ಬಂದಿದೆ, ಅದನ್ನು ಏನು ಮಾಡಿದೆ, ಹಾಗೆ ಫಸ್ಟ್ ಪೇಮೆಂಟ್ ಬಂದಾಗ ಯಾಕೆ ನಾನು ಅದನ್ನು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಲ್ಲ, ಹಾಗೆಯೇ ಇದ್ರ ಮುಖಾಂತರ ಈ ವಿಡಿಯೋ ಮುಖಾಂತರ ಲಕ್ಷ್ಮೀ ದೇವಿಗೂ ಕೂಡ ನಾನು ಒಂದು ಸ್ಪೆಷಲ್ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಯಾಕೆ ಅನ್ನೋದನ್ನು ಹೇಳ್ತೀನಿ. ಹಾಗೆಯೇ ನಿಮಗೆ ತುಂಬಾ ಧನ್ಯವಾದ ಹೇಳುವಂತಹ ಸಮಯ ಬಂದಿದೆ. ಅದು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಬನ್ನಿ, ಹಾಗಿದ್ರೆ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ, ಎಷ್ಟು ಪೇಮೆಂಟ್ ಬಂದಿದೆ, ನಾನು ಏನು ಮಾಡಿದೆ ಅದನ್ನು, ಹಾಗೆಯೇ ನನಗೆ ಹೇಗೆ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ ಸಾಧ್ಯ ಆಯಿತು, ಎಷ್ಟು ತಿಂಗಳಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು, ಎಷ್ಟು ಲಕ್ಷ ಬಂತಾ ಅಥವಾ ಸಾವಿರ ಬಂತಾ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಕೂಡ ನಾನು ಮುಗಿಸಿ ಮಹಾಲಕ್ಷ್ಮಿ ಅಮ್ಮನಿಗೆ ಒಂದು ಸ್ಪೆಷಲ್ ಪೂಜೆಯನ್ನು ಮಾಡಿ ನಾನು ಇದರ ಮುಖಾಂತರ ಮೊದಲಿಗೆ ನಾನು ಲಕ್ಷ್ಮೀ ಅಮ್ಮನಿಗೆ ಧನ್ಯವಾದವನ್ನು ತಿಳಿಸಿ ನಂತರ ವಿಡಿಯೋನ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ನಿನ್ನೆನೇ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಯೂಟ್ಯೂಬ್ ಪೇಮೆಂಟ್ನ ಡ್ರಾ ಮಾಡ್ಕೊಂಬಂದು ಲಕ್ಷ್ಮಿ ಹತ್ರ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದ ನಂತರ ನಾನು ಆ ದುಡ್ಡನ್ನ ತೊಗೊಂಡು ನಿಮಗೆ ಧನ್ಯವಾದವನ್ನು ಹೇಳಿ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅನ್ನೋದನ್ನು ನಾನು ರಿವೀಲ್ ಮಾಡ್ಕೋತೀನಿ. ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ಸ್ನೇಹಿತರೆ. ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಇದರಿಂದ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಯಾವ ರೀತಿ ನಾನು ಯೂಟ್ಯೂಬ್ನ ಮಾಡಿಕೊಂಡೆ, ಹಾಗೆಯೇ ನನಗೆ ಎಷ್ಟು ಬೇಗ ದುಡ್ಡು ಬರೋಕ್ಕೆ ನಾನು ಏನೆಲ್ಲ ಮಾಡಿದೆ, ಹೇಗೆ ನನಗೆ ಎಷ್ಟು ಬೇಗ ದುಡ್ಡು ಯೂಟ್ಯೂಬಿಂದ ಬಂತು, ಮತ್ತು ಯೂಟ್ಯೂಬ್ ಪೇಮೆಂಟ್ ಎಕ್ಸಾಕ್ಟಾಗಿ ಬರುತ್ತಾ, ಯಾವಾಗ ಬರುತ್ತೆ, ಹಾಗೆಯೇ ಏನೆಲ್ಲ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು, ಎಲ್ಲವನ್ನೂ ನನಗೆ ಗೊತ್ತಿರೋಷ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಕೀಪ್ ವಾಚಿಂಗ್ ಸ್ನೇಹಿತರೆ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ನನಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದರೆ ಹಾಗೆಯೇ ಮುಂದಕ್ಕೂ ಇನ್ನೂ ಹೆಚ್ಚು ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಬನ್ನಿ, ಈ ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅನ್ನೋದನ್ನು ನೋಡೋಣ. ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳಿದ ಹಾಗೆ ನಾನು ಯೂಟ್ಯೂಬ್ ಪೇಮೆಂಟ್ ಬಂದ ಕೂಡಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಅಷ್ಟೇ ನಾನು ಯೂಟ್ಯೂಬ್ ಪೇಮೆಂಟ್ನ ಡ್ರಾ ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ. ಸೊ ನೋಡ್ತಿರ್ಬೋದು ನೀವು, ಒಂದು ದೊಡ್ಡ ಪೇಮೆಂಟ್ ಅಂತ ಹೇಳ್ಬೋದು. ನಮ್ಮ ಒಂದು ಈ ಸಣ್ಣ ಯೂಟ್ಯೂಬರ್ಸ್ಗೆ ಇದೊಂದು ದೊಡ್ಡ ಪೇಮೆಂಟ್ ಅಂತ ಹೇಳ್ಬೋದು. ಹಾಗೆಯೇ ಇದು ನನಸಾಗಿದ್ದಂತಹ ದಿನ ಅಂತ ಕೂಡ ಹೇಳ್ಬೋದು. ಇದು ಕನಸು ಇನ್ನೂ ಯೋಚನೆ ಮಾಡಿದ್ರೆ ಹೌದಾ ನನಗೂ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ನಿಜವಾಗ್ಲೂ ಅನಿಸುತ್ತೆ. ಖಂಡಿತವಾಗ್ಲೂ ಬಂದಿದೆ. ಸೊ ಝೀರೋ ನಾಲೆಡ್ಜಿಂದ ಬಂದಂತಹ ನನ್ನಂಥವಳಿಗೂ ಕೂಡ ಯೂಟ್ಯೂಬಲ್ಲಿ ಪೇಮೆಂಟ್ನ ತಗೊಳ್ಳುವಂತಹ ಒಂದು ಏನು ಶಕ್ತಿ ಇದೆ ಅನ್ನೋದು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಯಾರೆಲ್ಲ ನನ್ನ ಹಾಗೆ ಗೃಹಿಣಿಯರು ಓದಿ ಕೂಡ ಕೆಲವೊಂದು ಸಮಸ್ಯೆಗಳಿಂದ, ಮಕ್ಕಳು ಮರಿ ಸಂಸಾರ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಹೋಗಿ ದುಡಿಯೋಕ್ಕಾಗ್ತಿಲ್ವೋ, ಖಂಡಿತವಾಗ್ಲೂ ನಿಮಗೆ ಗೊತ್ತಿರೋ ಟ್ಯಾಲೆಂಟ್ನ ಬೆಳೆಸ್ಕೊಂಡು ಮನೇಲೆ ಯೂಟ್ಯೂಬ್ನ ಓಪನ್ ಮಾಡಿ ನೀವು ಕೂಡ ಹಣವನ್ನು ನನ್ನ ಹಾಗೆ ಗಳಿಸ್ಬೋದು. ಝೀರೋ ನಾಲೆಡ್ಜಿಂದ ಬಂದಂತಹ ಒಬ್ಬ ಗೃಹಿಣಿ ನಾನು ಕೂಡ, ಹೌಸ್ ವೈಫು. ಸೊ ನಾನು ಎಜುಕೇಷನ್ ಎಲ್ಲವೂ ಆಗಿದ್ರೂ ಕೂಡ ಮಕ್ಕಳು ಮನೆ ಸಂಸಾರ ಅಂತ ಮನೇಲೇ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವಾಗೆ ಸ್ಕೂಲಿಗೆ ಟೀಚರ್ಗೂ ಹೋಗಿ ಬಂದು ಬಿಟ್ಟು ಆಯಿತು ಆಗಲ್ಲ ಅಂತ. ಸೊ ಮನೇಲೇ ಕೂತ್ಕೊಂಡು ಏನಾದರೂ ಮಾಡುವಂತಹ ಕೆಲಸ ಆದರೆ ಅಷ್ಟೇ ಕೆಲವೊಬ್ರಿಗೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಯೂಟ್ಯೂಬ್ ಅಂತ ನೋಡೋಣ ಅಂತ ಟ್ರೈ ಮಾಡಿದ್ದು ಸ್ನೇಹಿತರೆ. ನನ್ನ ಕೈಲಿ ಆಗಲ್ಲ ಅಂತಲೇ ನಾನು ಬಂದಿದ್ದು ಸ್ನೇಹಿತರೆ. ಖಂಡಿತವಾಗ್ಲೂ ಆಯಿತು. ಮತ್ತು ಯೂಟ್ಯೂಬು ಯಾವ ರೀತಿ ಪೇಮೆಂಟ್ ಕೊಡುತ್ತೆ ಅಂತಂದರೆ ಸ್ನೇಹಿತರೆ, ನಿಜವಾಗ್ಲೂ ಪಕ್ಕಾ ಪೇಮೆಂಟ್ ಅಂತ ಹೇಳ್ಬೋದು. ನೀವು ಏನು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ವಿಡಿಯೋ ಓಡುತ್ತೆ, ಖಂಡಿತವಾಗ್ಲೂ ಎಕ್ಸಾಕ್ಟ್ ಡೇಗೆ ನಿಮ್ಮ ಕೈಗೆ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ತಲುಪುತ್ತೆ. ಇದಂತೂ 100% ಶೋರ್, ಯಾವುದೇ ಮೋಸ ಇಲ್ಲ. ಪ್ರತಿಯೊಬ್ಬರಿಗೂ ಮಾನಿಟೈಸೇಷನ್ ಆನ್ ಆಗಿ ಅವರ ವೀಡಿಯೋಸು ವ್ಯೂಸ್ನ ಗಳಿಸಿ ಮತ್ತು ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ $100 ಕಂಪ್ಲೀಟ್ ಆಗಿದ್ರೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸ್ನೇಹಿತರೆ. ಅದಕ್ಕೆ ನಾನೇ ಎಕ್ಸಾಂಪಲ್ ಸ್ನೇಹಿತರೆ. ಏನೂ ಗೊತ್ತಿರಲಿಲ್ಲ. ಇವಾಗಲೂ ನನಗೆ ಫೋನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೆಟ್ಟಿಂಗ್ಸು ಯಾವುದೂ ಬರೋಲ್ಲ. ಇಲ್ಲ ನನ್ನ ಮಕ್ಕಳು ಮಾಡ್ಕೊಡ್ಬೇಕು ಅಥವಾ ನನ್ನ ಹಸ್ಬೆಂಡ್ ಮಾಡ್ಕೋಬೇಕು. ನಾನು ಯೂಟ್ಯೂಬ್ನ ನೋಡಿ ಎಡಿಟಿಂಗ್ ಆಗಿರ್ಬೋದು, ಇವಾಗಲೂ ತುಂಬ ಮಿಸ್ಟೇಕ್ ಮಾಡ್ತೀನಿ ವಿಡಿಯೋಸ್ನ ಹಾಕುವಾಗ, ಮಾತಾಡುವಾಗ ಎಲ್ಲ. ಬಟ್ ನೀವು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರಲ್ಲ, ನಾನು ಯಾವಾಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ಸೊ ಇದನ್ನು ನಾನು ನಿಮ್ಗೆ ಹೇಳ್ಕೊಳ್ಳೇಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ವ್ಯೂವರ್ಸ್. ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ಆಲ್ಮೋಸ್ಟ್ ನನ್ನ ಚಾನಲ್ ಈಗ 10,000 ಕಡೆ 10,000 ಸಬ್ಸ್ಕ್ರೈಬರ್ಸ್ ಕಡೆ ಓಡ್ತಾ ಇದೆ.
9,500 ಸಬ್ಸ್ಕ್ರೈಬರ್ಸು ನನ್ನ ಚಾನಲಲ್ಲಿ ಆಗಿದ್ದೀರಾ. ತುಂಬಾ ಥ್ಯಾಂಕ್ ಯು. ಹೀಗೇನೆ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಚಿಕ್ಕ ವಯಸ್ಸಿಂದ ಪೂಜೆ ಪುನಸ್ಕಾರ ಈ ರೀತಿಯಾಗಿ ತುಂಬ ನಂಬಿ ಬಂದವಳು ದೇವರನ್ನ. ಮತ್ತು ಉಪ್ಪಿನ ದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಆ ಉಪ್ಪಿನ ದೀಪ ಹಚ್ಚಿದ ಪ್ರತಿಫಲನೇ ನನ್ನ ಯೂಟ್ಯೂಬ್ ಸಕ್ಸಸ್ಗೆ ಕಾರಣ ಅಂತ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನನಗೆ ಕೆಲಸ ಸಿಗೋಕ್ಕೂ ಅದೇ ಕಾರಣ ಅಂತ ನಾನು ಹೇಳಿದ್ದೀನಿ. ಈಗ ನಾನು ಟ್ಯೂಷನ್ಸ್ ಕೂಡ ಮಾಡ್ತಾಯಿದ್ದೀನಿ. ನಾನು ಕೆಲಸಕ್ಕೆ ಹೋಗಿ ದುಡಿಯೋಷ್ಟು ಹಣನ ನಾನು ಟ್ಯೂಷನ್ಸ್ ಮಾಡಿ ಮನೇಲೇ ಕೂತು 2 ಅವರಲ್ಲಿ ಕೂಡ ದುಡಿತಾ ಇದ್ದೀನಿ. ಅದ್ರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕು ಅಂದರೆ ಖಂಡಿತ ಕೇಳಿ. ಈ ಟ್ಯೂಷನ್ಸ್ನ ಹೇಗೆ ಮಾಡೋದು, ಯಾವ ರೀತಿ ಅದರಲ್ಲಿ ಸಕ್ಸಸ್ ಕಾಣೋದು ಅನ್ನೋದು ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆಯೇ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಲಕ್ಷ್ಮೀ ದೇವಿ ಉಪ್ಪಿನ ದೀಪವನ್ನು ಆರಾಧನೆ ಮಾಡಿ ಅದರಿಂದ ಸಿಕ್ಕಂತಹ ಪ್ರತಿಫಲಗಳು ಸ್ನೇಹಿತರೆ. ನಿಮ್ಮ ಕಣ್ಣು ಮುಂದೆನೇ ನನ್ನ ಒಂದು ಎಕ್ಸಾಂಪಲ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರೆಲ್ಲ ಉಪ್ಪಿನ ದೀಪ ಹಚ್ಚಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ, ಈಗಲೇ ಹೋಗಿ ನನ್ನ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ 2 ವಿಡಿಯೋ ಮಾಡಿ ಹಾಕಿದ್ದೀನಿ ಉಪ್ಪಿನ ದೀಪದ ಬಗ್ಗೆ. ನಿಮಗಿರೋ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿ ರೀಸೆಂಟಾಗಿ ಒಂದು ವಿಡಿಯೋನ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ ಬನ್ನಿ. ಈಗ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಮತ್ತು ಯಾಕೆ ನಾನು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ನ ಹಾಕಿಲ್ಲ ಅನ್ನೋದನ್ನು ಹೇಳ್ತೀನಿ. ಇವತ್ತು ನಾನು ತೋರಿಸ್ತಿರೋದು ನಿಮಗೆ ನನ್ನ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಕೂಡ ಬಂದು ಸುಮಾರಷ್ಟು ದಿನ ಆಯಿತು ಸ್ನೇಹಿತರೆ. 3 ತಿಂಗಳು ಕಳಿತಾನೆ ಬಂತು ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದು ಸ್ನೇಹಿತರೆ. ಸೊ ಅದು ಕೂಡ ಎಷ್ಟು ಬಂತು ಅಂದರೆ ಹೇಳ್ತೀನಿ ಸ್ನೇಹಿತರೆ. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದನ್ನ ನಾನು ಯಾಕೆ ರಿವೀಲ್ ಮಾಡಿಲ್ಲ, ಅದು ಪ್ರತಿಯೊಬ್ಬರದು ಒಂದು ಕನಸು. ಅಂದರೆ ಈಗ ನಾವು ಯೂಟ್ಯೂಬ್ ವಿಡಿಯೋಸ್ ನೋಡುವಾಗ ಯೂಟ್ಯೂಬ್ ಕಲಿತಾ ಇದ್ವಿ, ನಾವು ಯೂಟ್ಯೂಬ್ ಮಾಡಬೇಕು ಅಂದಾಗ ಯಾವಾಗಲೂ ವಿಡಿಯೋಸ್ನ ಸರ್ಚ್ ಮಾಡ್ತಿರ್ತೀವಿ. ಅದರಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ತೋರಿಸ್ತಾರಲ್ಲ, ಅದನ್ನ ನೋಡೋಕ್ಕೆ ಕಾಯ್ತಾ ಇರ್ತೀವಿ. ನಾವು ಯಾವಾಗ ಈ ಥರ ಆಗೋದು, ನಮ್ಗೆ ನಿಜವಾಗ್ಲೂ ಸಿಗುತ್ತಾ ಯೂಟ್ಯೂಬ್ ಪೇಮೆಂಟ್, ನಾವು ಗಳಿಸ್ತೀವ, ನಮ್ಗೆ ಬರುತ್ತಾ, ಇದು ನಿಜಾನಾ ಅನ್ನೋ ಒಂದು ತುಂಬಾ ಡೌಟಲ್ಲೇ ನಾವು ಇರ್ತೀವಿ. ಸೊ ಹಾಗೆಯೇ ನಾನು ಕೂಡ ಸರ್ಚ್ ಮಾಡುವಾಗೆಲ್ಲ ಅನ್ಕೋತಿದ್ದೆ, ನಾನು ಯಾವಾಗ ಈ ರೀತಿ ಯೂಟ್ಯೂಬ್ ಪೇಮೆಂಟ್ ಬಂತು ನೋಡಿ ನನ್ನ ಸಬ್ಸ್ಕ್ರೈಬರ್ಸ್, ನಿಮ್ಮಿಂದ ಇದು ಅಂತ ಯಾವತ್ತೂ ಹೇಳ್ತೀನಿ ಅನ್ನೋದು ನಂದು ಒಂದು ಆಸೆ ಆಗಿತ್ತು ಸ್ನೇಹಿತರೆ. ಆದರೆ ಅದನ್ನು ನಾನು ನೆರವೇರಿಸ್ಕೊಳ್ಳಿಲ್ಲ. ಅದು ನನ್ನಿಂದ ಸ್ವಲ್ಪ ಪ್ರಾಬ್ಲಮ್ಮಿಂದ ನಾನು ಹೇಳಲಿಲ್ಲ. ಯಾಕೆ ಅಂತಂದರೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದ ದಿವಸ ಆ್ಯಕ್ಚುಲಿ ನನ್ನ ದೊಡ್ಡ ಮಗಂದು ಫೀಸ್ನ ಕಟ್ಟಬೇಕಾಯಿತು. ನಾವು ಎಲ್ಲನೂ ಕ್ಲಿಯರ್ ಮಾಡಿದ್ವಿ. ನನ್ನ ಚಿಕ್ಕ ಮಗಂದು ಕಂಪ್ಲೀಟ್ ಕ್ಲಿಯರ್ ಆಯಿತು, ದೊಡ್ಡ ಮಗಂದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಹಾಗೆಯೇ ನಾವು ಮರ್ತು ಬಿಟ್ಟಿದ್ವಿ ಸ್ನೇಹಿತರೆ. ನಾವು ಅದನ್ನು ಕಟ್ಟಿಲ್ಲ ಅನ್ನೋದನ್ನೇ ನಾನು ಮರ್ತು ಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ಇನ್ನೇನು ಎಕ್ಸಾಮ್ ಟೈಮಲ್ಲಿ ನನಗೆ ಟೀಚರ್ ಇನ್ಫಾರ್ಮ್ ಮಾಡಿದ್ರು. ಸೊ ಅವತ್ತಿನ ದಿವಸ ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ಹಾಗೆಯೇ ಯೂಟ್ಯೂಬ್ ಪೇಮೆಂಟ್ನ ಡ್ರಾ ಮಾಡಿದ್ದೆ. ಅವಾಗೇ ಡ್ರಾ ಮಾಡ್ಕೊಂಡು ಸ್ಕೂಲ್ ಹತ್ರ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋದಾಗ ನಂಗೆ ಗೊತ್ತಾಯಿತು. ಸೊ ಇನ್ನೊಂದು ಸ್ವಲ್ಪ ಬಾಕಿ ಇದೆ ನಮ್ಮ ಮಗಂದು ಫೀಸು ಅಂತ. ಸೊ ನಾನು ಈ ಒಂದು ಕಷ್ಟಪಟ್ಟು ದುಡ್ದಿದ್ದಂತಹ ಹಣನ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಕೊಡೋದು ನನಗೆ ತುಂಬ ಖುಷಿ ಅನಿಸ್ತು. ನಾನು ಹಸ್ಬೆಂಡ್ಗೆ ಹೇಳಿದೆ, ಇಲ್ಲ ಇದೇ ದುಡ್ಡಲ್ಲಿ ನಾನು ಫೀಸ್ ಕಟ್ತೀನಿ, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅದು ಯೂಸ್ ಆಗಬೇಕು, ಅದು ಯಾವತ್ತೂ ನನಗೆ ನೆನಪಲ್ಲಿ ಉಳ್ಕೋಬೇಕು ಅಂತ ಹೇಳಿ ನಾನು ಅಲ್ಲಿಂದಲ್ಲೇ ವಿಡಿಯೋ ಮಾಡೋಕ್ಕೂ ಮುಂಚೆ ಆ ದುಡ್ಡು ಮನೆಗೂ ತರೋಕ್ಕೂ ಮುಂಚೆ ಡ್ರಾ ಮಾಡಿದ್ದು ಹಾಗೆಯೇ ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಟ್ ಬಂದೆ. ಅದು ನನಗೆ ತುಂಬಾ ತೃಪ್ತಿ ಇದೆ, ಒಂದು ಸಾರ್ಥಕತೆ ಅಂತ ಕೂಡ ಅನ್ನಿಸ್ತು ಸ್ನೇಹಿತರೆ. ತುಂಬ ಖುಷಿ ಆಯಿತು. ನಾನು ಈ ಎಜುಕೇಷನ್ ಫೀಲ್ಡಿಗೆ ಮಕ್ಕಳನ್ನ ಓದಿಸೋದೆಲ್ಲ ನಂಗೆ ತುಂಬಾ ಇಂಟ್ರೆಸ್ಟು. ಸೊ ಒಂದು ನಾನು ಇಷ್ಟಪಡುವಂತಹ ಒಂದು ವೃತ್ತಿ, ನಾನು ಟೀಚರ್ ಆಗಿ ಒಂದು ನನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದು ಬಂದಿದ್ದಂತಹ ದುಡ್ಡಲ್ಲಿ ಫೀಸ್ ಕಟ್ಟಿದೆ. ಫಸ್ಟ್ ಟೈಮ್ ನನ್ನ ದುಡ್ಡಲ್ಲಿ ನಾನು ನನ್ನ ಮಗುಗೆ ಫೀಸ್ ಕಟ್ಟಿದ್ದು, ಅದು ತುಂಬಾ ಸಾರ್ಥಕತೆ ಇದೆ. ಮತ್ತು ಮನೆಗೆ ಬಂದು ಮತ್ತೆ ಬೇರೆ ದುಡ್ಡನ್ನ ಇಟ್ಕೊಂಡು ತೋರಿಸೋದು ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಸ್ನೇಹಿತರೆ. ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡ್ರೆ ಖಂಡಿತ ನೀವು ಒಪ್ಕೋತೀರಾ, ನೀವು ಕೂಡ ಒಳ್ಳೆ ಕೆಲಸ ಆಯಿತು ಅಂತ ಅಂತೀರಾ ಅನ್ನೋ ಒಂದು ಉದ್ದೇಶದಿಂದ ನಾನು ಅದನ್ನು ಮತ್ತೆ ನಾನು ರಿಪೀಟ್ ಮಾಡಿಲ್ಲ. ಸೆಕೆಂಡ್ ಪೇಮೆಂಟ್ ಬಂದಾಗ ಆ ಸೆಕೆಂಡ್ ಪೇಮೆಂಟ್ ನಾನು ದುಡ್ದಿರೋದೇ ದುಡ್ಡು, ಇದನ್ನು ಡ್ರಾ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದಕ್ಕೆ ಆ ರೀತಿಯಾಗಿ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ನ ಒಂದು ಸಾರ್ಥಕತೆಯಾಗಿ ನಾನು ಅದನ್ನು ಬಳಸ್ಕೊಂಡೆ. ನನ್ನ ಮಗನ ಎಜುಕೇಷನ್ಗೆ ನಾನು ಅದನ್ನು ಕಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಈಗ ಸೆಕೆಂಡ್ ಪೇಮೆಂಟ್ ಕೂಡ ಬಂತು. ಮತ್ತು ನೀವು ಕೇಳ್ಬೋದು, ಪ್ರತಿ ತಿಂಗಳು ನಿಮ್ಗೆ ಬರ್ತಿದೆಯಾ ಯೂಟ್ಯೂಬ್ ಪೇಮೆಂಟು ಅಂತ. ಇಲ್ಲ ಸ್ನೇಹಿತರೆ, ನಾನು ಒಂದು ನಿಮ್ಮೆಲ್ಲರ ಥರನೇ, ಅಂದರೆ ನನ್ನ ಥರ ಯಾರೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿ, ನಾನು ನನ್ನ ಚಾನಲ್ ಕೂಡ ಹಾಗೇ ಇದೆ. ನಾನು ಹಾಕಿದ್ದಂತಹ ಎಲ್ಲ ವೀಡಿಯೋನೂ ತುಂಬ ಜಾಸ್ತಿ ವ್ಯೂಸ್ ತೊಗೊಂಡು ಅದರಿಂದ ನಂಗೆ ದುಡ್ಡು ಬರ್ತಿಲ್ಲ. ಯಾವುದೋ ಒಂದು 2 ವಿಡಿಯೋ, ಉಪ್ಪಿನ ದೀಪ ಹೇಳ್ತಾ ಇಲ್ವಾ, ಉಪ್ಪಿನ ದೀಪ ಹಚ್ಚಿದವ್ರನ್ನ ಎಂದೂ ಆ ದೀಪ ಕೈ ಬಿಡಲ್ಲ ಅಂತ, ಆ ಉಪ್ಪಿನ ದೀಪ ವಿಡಿಯೋ ಮಾತ್ರ ನಂಗೆ ತುಂಬಾ ಸಾಥ್ ಕೊಡ್ತಾ ಇದೆ. ನನಗೆ 2 ಯೂಟ್ಯೂಬ್ ಪೇಮೆಂಟ್ಗೆ ಕಾರಣ ಆಗಿರೋದು ಉಪ್ಪಿನ ದೀಪದ ವ್ಯೂಸು ಮತ್ತು ಹಾಗೆಯೇ
ವೈಭವ ಲಕ್ಷ್ಮಿ ವ್ರತ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ನೀರು ದೋಸೆ, ಹೀಗೆ ಒಂದು 3-4 ವಿಡಿಯೋಯಿಂದ ನನಗೆ ದುಡ್ಡು ಬರ್ತಾ ಇದೆ. ಮತ್ತು ನೀವು ವಿಡಿಯೋ ಹಾಕಿದ್ರೆ ಮಾತ್ರ ದುಡ್ಡು ಬರೋದಲ್ಲ, ನಿಮ್ಮ ವಿಡಿಯೋ ಒಂದು ವೈರಲ್ ಆಗಿರೋ ವಿಡಿಯೋ ಇನ್ನೂ ಅದು ರನ್ನಿಂಗಲ್ಲಿದೆ, ವ್ಯೂಸ್ ಬರ್ತಾ ಇದೆ ಅಂದರೆ ಅದರಿಂದನೂ ಕೂಡ ನಿಮಗೆ ದುಡ್ಡು ಪೇಮೆಂಟ್ ಆ್ಯಡ್ ಆಗ್ತಾ ಇರುತ್ತೆ ಸ್ನೇಹಿತರೆ. $100 ಕಂಪ್ಲೀಟ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ 21ಗೆ ನಿಮಗೆ ಅಕೌಂಟಿಗೆ ದುಡ್ಡು ಹಾಕ್ತಾರೆ. 26th 27th ಒಳಗಡೆ ನನಗಂತೂ 2 ಸರ್ತಿ ಪೇಮೆಂಟು ಕೂಡ 27ಗೆ ನನಗೆ ಪೇಮೆಂಟ್ ಕೈಗೆ ಬಂದಿದೆ ಸ್ನೇಹಿತರೆ. ಎವ್ರಿ ಮಂತ್ 27th ನನಗೆ ಯೂಟ್ಯೂಬ್ ಎವ್ರಿ ಮಂತ್ ಅಲ್ಲ, 2 ಸರ್ತಿ ಬಂದಾಗೂ ನನಗೆ 27th ಬಂದಿದೆ. ತಿಂಗಳಲ್ಲಿ 27ನೇ ತಾರೀಕು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ನನಗೆ ಕ್ರೆಡಿಟ್ ಆಗ್ತಾ ಇದೆ ಸ್ನೇಹಿತರೆ. ಇದೇ ರೀತಿ ಪ್ರೊಸೀಜರ್ ಎಲ್ಲರಿಗೂ ಇರುತ್ತೆ. ಇದು ಪಕ್ಕಾ ಪೇಮೆಂಟು, ಯೂಟ್ಯೂಬ್ ಪೇಮೆಂಟು. ನಾವೆಲ್ಲೇ ಕೆಲ್ಸಕ್ಕೆ ಹೋಗಲಿ ಅಲ್ಲಿ ಒಂದಿನ ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ, ಅದು ಯೂಟ್ಯೂಬಲ್ಲಿ ಹಾಗಾಗಲ್ಲ, ಪಕ್ಕಾ ಪೇಮೆಂಟ್ ಬರುತ್ತೆ ನಮಗೆ. ಹಾಗೆಯೇ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟು ಈ ಸೆಕೆಂಡ್ ಟೈಮ್ ಬಂದಿರೋ ಯೂಟ್ಯೂಬ್ ಪೇಮೆಂಟ್ಗೂ ಒಂದು ಸ್ವಲ್ಪ ಇನ್ಕ್ರಿಮೆಂಟ್ ಇದೆ. ಸೊ ಯಾವಾಗಲೂ ಲೈಫಲ್ಲಿ ಒಂದು ಸ್ವಲ್ಪ ಆದರೂ ಒಂದು ಮೆಟ್ಲಾದರೂ ಹತ್ತಬೇಕು ಅಂತೀವಲ್ಲ, ಹಾಗೆಯೇ. ಸೊ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು 1.5 ಗ್ರಾಮ್ ಆಗೋಷ್ಟು ಚಿನ್ನ ತಗೊಳ್ಳುವಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು ಸ್ನೇಹಿತರೆ. ಇದನ್ನು ಡೈರೆಕ್ಟಾಗಿ ನಂಗೆ ಇಷ್ಟೇ ಬಂದಿದೆ ಅಂತ ಓಪನ್ ಆಗಿ ಹೇಳಂಗಿಲ್ಲ, ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ. ಸೊ ಎಲ್ಲ ಯೂಟ್ಯೂಬರ್ಸು ಮಾಡೋದು ಇದನ್ನೇ, ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಸೊ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು 1.5 ಗ್ರಾಮ್ ಚಿನ್ನ. ಈಗಿರೋ ರೇಟ್ ಎಷ್ಟಿದೆ 1 ಗ್ರಾಮ್ ಚಿನ್ನಕ್ಕೆ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1.5 ಗ್ರಾಮ್ ಚಿನ್ನ ತಗೊಳ್ಳೋ ಅಷ್ಟು ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು. ಮತ್ತು ಈಗ ಸ್ನೇಹಿತರೆ ನನಗೆ 2 ಗ್ರಾಮ್ ಚಿನ್ನ ತಗೊಳ್ಳೋ ಅಷ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ತುಂಬಾ ಖುಷಿಯಾಗುತ್ತೆ. ಒಂದು ಸಣ್ಣ ಅಮೌಂಟ್ ಆಗಿರ್ಬೋದು, ಆದರೆ ಇದರಿಂದ ತುಂಬ ಶ್ರಮ ಇದೆ. ಮನೆ ಮಕ್ಕಳು ಮತ್ತು ಈ ಕಡೆ ಸ್ಕೂಲ್ನ ಸ್ವಲ್ಪ ದಿನ ಮ್ಯಾನೇಜ್ ಮಾಡ್ಕೊಂಡು, ಹಾಗೆಯೇ ಟ್ಯೂಷನ್ನು, ಹಾಗೆ ನಮ್ಮ ಹೆಲ್ತು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನನ್ನ ಸಮಯದಲ್ಲಿ ನಾನು ಮಾಡೋ ಪೂಜೆಯಿಂದ ನನಗೆ ಬಂದಂತಹ, ಅಂದರೆ ನಾನು ಹಚ್ಚಿದ ದೀಪ ಆಗಿರ್ಬೋದು, ನಾನು ಮಾಡಿರುವ ಕೈ ರುಚಿ ಆಗಿರೋದ್ರಿಂದ ಮನೆಯಲ್ಲೇ ಇದ್ಕೊಂಡು ನಾನು ಗಳಿಸಿರುವಂತಹ ಒಂದು ಸಂಪಾದನೆ ಇದು ನನಗೆ ತುಂಬಾ ಮುಖ್ಯ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಇದೆಲ್ಲದಕ್ಕೂ ಕಾರಣ ನೀವು ಕೂಡ ಆಗಿರ್ತೀರ. ತುಂಬಾ ಎಮೋಷ್ನಲ್ ಕೂಡ ಆಗ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜನ ಹೀಯಾಳಿಸ್ತೋರು ಇದ್ದಾರೆ ಸ್ನೇಹಿತರೆ. ನಾನು ಸ್ವಲ್ಪ ದಿನ ಯೂಟ್ಯೂಬ್ ಡಿಸ್ಕಂಟಿನ್ಯೂ ಕೂಡ ಮಾಡಿದ್ದೆ. ತುಂಬ ಅಂದರೆ ತುಂಬ ಚುಚ್ಚಿ ಮಾತಾಡ್ತಾರೆ. ನನ್ನ ಚಾನೆಲ್ ಓಪನ್ ಮಾಡಿ ನೋಡಿ, ಯಾವುದೇ ಒಂದು ವಲ್ಗರ್ ವಿಡಿಯೋ ಆಗಿರಲಿ ಅಥವಾ ಏನೋ ಒಂದು ಕೆಟ್ಟ ಮೆಸೇಜ್ ಕೊಡೋದಾಗಿರಲಿ ಅಥವಾ ಸುಸಂಸ್ಕೃತಿಯಿಂದನೇ ನಾನು ಎಲ್ಲ ವಿಡಿಯೋನು ಮಾಡಿದ್ದೀನಿ. ಯಾವುದನ್ನು ಕೆಟ್ಟದಾಗಿ ತೋರಿಸ್ಕೊಳ್ಳೋ ರೀತಿ ಮತ್ತು ಫುಲ್ಲು ಮನೆ ವಿಚಾರ ಮಾತಾಡಿ ಏನೂ ಮಾಡಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ, ನನ್ನ ಒಂದು 4 ಚೌಕಟ್ಟಿನ ಮಧ್ಯದಲ್ಲಿ ನನಗೆ ಎಷ್ಟು ಸಾಧ್ಯನೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರಿಸೋ ಅಷ್ಟನ್ನ ಮಾತ್ರ ತುಂಬ ಜವಾಬ್ದಾರಿಯುತವಾಗಿಯೇ ನಾನು ವಿಡಿಯೋಸ್ನ ಮಾಡಿದ್ದೀನಿ. ಆದರೂ ಅಂತಿದ್ರು ಫೋನ್ ಇಟ್ಕೊಂಡ್ರೆ ಸಾಕು, ಫೋನ್ ಇಟ್ಕೊಂಡ ಯೂಟ್ಯೂಬ್ ವೆಲ್ಕಮ್, ಈ ಥರ ಎಲ್ಲ ತುಂಬ ಟೀಕೆ ಮಾಡಿದ್ದುಂಟು. ಸೊ ಆಗ ತುಂಬ ಡಿಸಪಾಯಿಂಟ್ ಆಗಿದ್ದು ಉಂಟು. ಹಾಗೆಯೇ ತುಂಬ ಜನ ಅಪ್ರಿಷಿಯೇಷನ್ ಮಾಡೋರು ಇದ್ದಾರೆ. ನಮ್ಮ ರಿಲೇಟಿವ್ಸಲ್ಲಿ ಸ್ವಲ್ಪ ಜನ ನನಗೆ ಎನ್ಕರೇಜ್ಮೆಂಟ್ ಮಾಡೋರು ಇದ್ದಾರೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಕೂಡ ನನಗಿರಲಿಲ್ಲ. ಸೊ ನಾನು ಹೇಳ್ದಾಗೆ ನನಗೆ ಈ ಫೋನ್ ಆಗಿರ್ಬೋದು, ಈ ವಿಡಿಯೋ ಎಡಿಟಿಂಗು ಏನು ಗಂಧ ಗಾಳಿ ಗೊತ್ತಿಲ್ಲ ಸ್ನೇಹಿತರೆ. ಸೊ ನನ್ನ ಮಕ್ಕಳು ಮಾತ್ರ, ನನ್ನ ದೊಡ್ಡ ಮಗ ಹೇಳ್ದ, ಅಮ್ಮ ಇಲ್ಲ ನೀನು ಮಾಡು, ನಿನ್ನ ಟ್ಯಾಲೆಂಟ್ ಇದೆ ಅಮ್ಮ, ನಿನ್ನ ಟ್ಯಾಲೆಂಟ್ನ ನೀನು ಸ್ವಲ್ಪ ಆದರೂ ನೀನು ಎಕ್ಸ್ಪೋಸ್ ಮಾಡು, ಹೇಳ್ಕೊ, ಅಡುಗೆಗಳನ್ನ ತೋರಿಸು, ಹಾಗೆಯೇ ನಾನು ಮನೆ ಮದ್ದೆಲ್ಲ ಮಾಡ್ಕೋತಾ ಇರ್ತೀನಿ ಅದನ್ನು ತೋರಿಸು, ಮತ್ತು ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತೀಯಲ್ಲಮ್ಮ, ಅದು ಯಾವುದೋ ಒಂದು ರೀತಿಲಿ ಸರಿ ನಿಂಗೆ ಏನು ಗೊತ್ತೋ ಅದನ್ನು ಮಾಡಿ, ನಿಂಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಮನಸ್ಸು ಫ್ರೀ ಆಗಿರುತ್ತೆ, ನೀನು ಆ್ಯಕ್ಟಿವ್ ಆಗಿರ್ತೀಯಮ್ಮ, ಬೋರಿಂಗ್ ಅಂತೀಯ ಮನೇಲಿ ಕೂತ್ಕೊಂಡು. ಸೊ ಇದನ್ನು ಮಾಡ್ಕೊಮ್ಮ ಪ್ಲೀಸ್ ಅಂತ ಕೇಳಿಕೊಂಡ್ರು ನನ್ನ ದೊಡ್ಡ ಮಗ ಚಿಕ್ಕ ಮಗ. ಗೊತ್ತಿಲ್ಲ ಅವ್ರು ಯಾವ ಇದರಲ್ಲಿ ಕೇಳಿದ್ರು ಸರಿ ಅಂತ ಒಂದು ವರ್ಷ ವೆಯ್ಟ್ ಮಾಡಿ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಮತ್ತೆ ಒಂದು ದಿವಸ ಕೊನೆಯಲ್ಲಿ ಶುರು ಮಾಡಿದೆ ಸ್ನೇಹಿತರೆ. ಶುರು ಮಾಡಿದ್ಮೇಲೆ ಹಾಗೆ ಹೋಯಿತು. ಪ್ರತಿಯೊಂದನ್ನು ನಾನು ಯೂಟ್ಯೂಬ್ನಿಂದನೇ ಕಲ್ತ್ಕೊಂಡಿದ್ದು. ಎಲ್ಲನೂ ಸರ್ಚ್ ಮಾಡಿ ಇದು ಹೀಗೆ ಇವಾಗಲೂ ನನಗೆ ಹೊಸ ಚಾನಲ್ ಓಪನ್ ಮಾಡು ಅಂದರೆ ಬರಲ್ಲ. ಒಂದು ಫೋನ್ ಪಕ್ಕದಲ್ಲಿ ಇಟ್ಕೊಂಡು ಅದರಲ್ಲಿ ಏನೇನು ಹೇಳಿದ್ರು ಹಾಗೆಯೇ ನಾನು ಇಮೇಲ್ ಎಲ್ಲವನ್ನೂ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಂಥದ್ದು ಸ್ನೇಹಿತರೆ. ಹೋಗ್ತಾ ಈಗೆಲ್ಲ ಗೊತ್ತಾಯಿತು ನನಗೆ ಹೇಗೆಲ್ಲ ಮಾಡೋದು, ಎಡಿಟಿಂಗು ಎಲ್ಲನೂ ಬರ್ತದೆ. ಬಟ್ ಈಗೂ ಸುಮಾರು ತಪ್ಪು ಮಾಡಿದ್ರೂ ಒಂದು ಮಟ್ಟಿಗೆ ಓಕೆ, ನನ್ನ ಚಾನಲ್ನ ನಾನು ಸ್ವಲ್ಪ ಜವಾಬ್ದಾರಿಯಾಗಿ ನೋಡಿಕೊಂಡು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ದಿವಸ ಹೀಗೆ ಟೀಕೆಗಳಿಗೆ ಅದಕ್ಕೆ ಮಾತುಗಳಿಗೆ ತಲೆ ಕೆಡಿಸ್ಕೊಂಡು ಯೂಟ್ಯೂಬ್ ಮಾಡೋದು ಬಿಟ್ಟಿದ್ದೆ. ಬಟ್ ನನಗೆ ನಮ್ಮ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವರು ಹೇಳೋದು ಅಡುಗೆ ಪೂಜೆ ಇದಿಷ್ಟು ನೀನು ವಿಡಿಯೋ ಮಾಡ್ಕೊ ಸಾಕು ಅಂತ ಹೇಳಿದರು. ಸೊ ಅವ್ರದ್ದು ಒಂದು ಕೂಡ ಎನ್ಕರೇಜ್ಮೆಂಟ್ ಇದೆ. ಹಾಗೆ ನಮ್ಮ ಅಮ್ಮ ಆಗಿರ್ಬೋದು, ಚಿಕ್ಕಮ್ಮ ಆಗಿರ್ಬೋದು, ನನ್ನ ತಂಗಿ ಎಲ್ಲರದ್ದು ಸಪೋರ್ಟ್ ಇದೆ ಸ್ನೇಹಿತರೆ. ಮತ್ತು ಸ್ವಲ್ಪ ಜನ
ಕಸಿನ್ಸು ಕೂಡ ನನಗೆ ತುಂಬ ಎನ್ಕರೇಜ್ ಮಾಡಿದರು, ಮಾಡು ಯೂಟ್ಯೂಬ್ ಮಾಡು, ನೀನು ತುಂಬ ಚೆನ್ನಾಗಿ ಬರ್ತಾಯಿದೆ, ನಿನ್ನ ಪೂಜೆ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದೆಯಾ, ಅದು ಮಾಡಿದ್ರಿಂದ ಉಪ್ಪಿನ ದೀಪ ಹಚ್ಚಿದ್ರಿಂದ ನಮಗೂ ಕೂಡ ತುಂಬ ಒಳ್ಳೆಯದಾಗಿದೆ, ತುಂಬ ಸಕ್ಸಸ್ ಕಾಣ್ತಾ ಇದ್ದೀವಿ, ನೀನು ನಿಜವಾಗ್ಲೂ ನಿನಗೆ ತುಂಬ ವಿಷಯಗಳನ್ನ ಗೊತ್ತು, ಅದನ್ನೆಲ್ಲ ಶೇರ್ ಮಾಡ್ಕೊ, ಎಷ್ಟೋ ಜನ ಹೆಣ್ಮಕ್ಳು ತುಂಬ ಪಡ್ತಿರ್ತಾರೆ, ಅವ್ರಿಗೆಲ್ಲ ಸಹಾಯ ಆಗುತ್ತೆ ಅಂತ ಹೇಳಿದ್ರು. ಸೊ ಮತ್ತೆ ಮನಸ್ಸು ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಹೀಗೆ ಬಿಡೋದು ಮಾಡೋದು ಈಗ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಪೇಮೆಂಟ್ ಗೊತ್ತಾಯ್ತಲ್ವ ನಿಮಗೆ, ಈಗಿನ ಚಿನ್ನದ ರೇಟಲ್ಲಿ 2 ಗ್ರಾಮ್ ತೊಗೊಳ್ಳೋಷ್ಟು ನನಗೆ, ನೋಡ್ತಿರ್ಬೋದು ನೀವು, 2 ಗ್ರಾಮ್ನ ತೊಗೊಳ್ಳೋಷ್ಟು ನನಗೆ ಹಿಂಗೆ ಅದನ್ನು ತೆಗಿಯೋಕ್ಕೂ ಬರ್ತಿಲ್ಲ ಸ್ನೇಹಿತರೆ. ಇಷ್ಟೊಂದು ದುಡ್ಡು ನಾನು ಅಂದರೆ ಕೆಲಸಕ್ಕೆಲ್ಲ ಹೋದಾಗ ದುಡ್ದಿದ್ದೀನಿ, ಬಟ್ ಏನೋ ಒಂಥರ ಅದು ಎಲ್ಲದಕ್ಕಿಂತ ತುಂಬ ಖುಷಿ ಕೊಡ್ತಾಯಿದೆ, ಏನಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಖುಷಿ ಕೊಡ್ತಾಯಿದೆ. ಒಂದು ದೀಪ ಹಚ್ಚಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಒಂದು ಇದರಿಂದ ನನಗೆ ಇಷ್ಟು ದುಡ್ಡು ಬಂದಿದೆ. ಇದು ಆ ಲಕ್ಷ್ಮಿನೇ ಬಂದು ನನ್ನ ಕೈಗೆ ಕೊಟ್ಟಿರೋಷ್ಟು ನನಗೆ ಖುಷಿ ಕೊಡ್ತಾಯಿದೆ. ಸೊ ನೀವುಗಳು ಕೂಡ ಉಪ್ಪಿನ ದೀಪ ಹಚ್ಚಿ ನೀವು ಕೂಡ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟಾಗಿತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ದು ಡೀಟೇಲ್ಸ್ ಆಗಿರ್ಬೋದು. ಇದಿಷ್ಟು ತುಂಬ ಖುಷಿ ಇದೆ. ಎಲ್ಲರಿಗೂ ಧನ್ಯವಾದಗಳು, ಇನ್ನೊಂದು ಸರ್ತಿ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದರೂ ನಿಮಗೆ ಕೇಳಬೇಕು ಅಂತಿದ್ರೆ ಕಮೆಂಟ್ಸ್ನ ಕೇಳಿ, ನಾನು ರಿಪ್ಲೈ ಕೊಡ್ತೀನಿ. ಹಾಗೆಯೇ ನನಗೆ ಯೂಟ್ಯೂಬ್ ಪೇಮೆಂಟು ಎಷ್ಟು ತಿಂಗಳಿಗೆ ಬಂತು ಅಥವಾ ಎಷ್ಟು ವರ್ಷಕ್ಕೆ ಬಂತು ಅಂತ ನೀವು ಕೇಳೋದಾದರೆ ತುಂಬ ಜನದ ಕ್ವಶನು ಇದಾಗಿದೆ. ಸೊ ನಾನು ಅಂದ್ಕೊಂಡಿದ್ದೆ ಎಷ್ಟೊಂದು ದಿನ ಆಗುತ್ತೆ, ತುಂಬ ಜನ ಹೇಳಿದ್ದು ನೋಡಿದಾಗ ವಿಡಿಯೋಸಲ್ಲಿ ಎಷ್ಟು 1 ವರ್ಷ 2 ವರ್ಷ ಆದರೂ ಕೂಡ ಯೂಟ್ಯೂಬ್ ಪೇಮೆಂಟ್ ಬರದೇ ಇದ್ರೂ ಅವ್ರು ಬಿಡದಲ್ಲೇ ಹಠದಿಂದ ಛಲದಿಂದ ಯೂಟ್ಯೂಬ್ನ ಮಾಡ್ಕೊಂಡು ಹೋಗ್ತಿದ್ರು. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ 1-2 ವರ್ಷ ಆದಮೇಲೆ ಅಟ್ಲೀಸ್ಟ್ ಬರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲ ಸ್ನೇಹಿತರೆ, ನನಗೆ 1 ವರ್ಷದ ಒಳಗಡೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ನಾನು ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿಲಿ ಸ್ಟಾರ್ಟ್ ಮಾಡಿದ್ದು, ನಾನು ಸೆಪ್ಟೆಂಬರ್ ನನ್ನ ಬರ್ತ್ಡೇ ಅಷ್ಟೊತ್ತಿಗೆ, ಅಂದರೆ 9 ಮಂತ್ಸ್ ಮೋಸ್ಟ್ಲಿ 9 ತಿಂಗಳೊಳಗೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ನೀವು ನಂಬ್ತಿರೋ ಇಲ್ವೋ, 3 ತಿಂಗಳಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು, ನನ್ನ ಚಾನಲ್ ದುಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಹೇಳ್ದಂಗೆ ಹಾಕಿದ ಎಲ್ಲ ವಿಡಿಯೋಗೂ ನನಗೆ ಒಂದು ಲಕ್ ಅನ್ನೋದು ಇರಲಿಲ್ಲ. ಸೊ ಅದರಲ್ಲಿ ನೀರು ದೋಸೆ ಫಸ್ಟ್ ರನ್ನಿಂಗ್ ಆಗಿದ್ದು ವಿಡಿಯೋ, ವೈರಲ್ ಆಗಿತ್ತು ಅಂದರೆ ನೀರು ದೋಸೆ ವಿಡಿಯೋ. ಅದಾದ ನಂತರ ಉಪ್ಪಿನ ದೀಪ, ವೈಭವ ಲಕ್ಷ್ಮಿ ಹೀಗೆ ರನ್ ಆಗ್ತಾನೇ ಇದೆ ಸ್ನೇಹಿತರೆ. ಸೊ ನನಗೆ 9 ತಿಂಗಳು ಒಳಗಡೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. 3 ತಿಂಗಳು ಒಳಗಡೆ ನನಗೆ ಚಾನಲ್ ಮಾನಿಟೈಸೇಷನ್ ಆಯಿತು. ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತಂದರೆ ಇದು 4000 ವಾಚ್ ಅವರ್ಸ್ ಆಗಿರಬೇಕು, ಹಾಗೆಯೇ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 4000 ವಾಚ್ ಅವರ್ಸ್ ಆಗಿರಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಅದು ನಂಗೆ ತುಂಬ ಬೇಗ ವಿತಿನ್ 3 ಮಂತ್ಸ್ ಒಳಗಡೆ ಎರಡೂ ಆಯಿತು. ನನಗೆ ಸಬ್ಸ್ಕ್ರೈಬರ್ಸು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸು ಇಷ್ಟೂ ಕಂಪ್ಲೀಟ್ ಆಗಿ ಚಾನಲ್ ಮಾನಿಟೈಸೇಷನ್ ಆನ್ ಆಗಿ ಪ್ರೊಸೀಜರ್ ಪ್ರಕಾರ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಆ್ಯಡ್ಸ್ ಪ್ಲೇ ಆಗ್ತಾ ದುಡಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಇದಿಷ್ಟು ನನ್ನ ಯೂಟ್ಯೂಬ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರೇ ಬೇಕಿದ್ರೂ ಯೂಟ್ಯೂಬ್ ಮಾಡ್ಬೋದು, ಆದರೆ ಒಳ್ಳೆ ಕಂಟೆಂಟ್ ಇರಬೇಕು. ನಿಮ್ಮ ವಿಡಿಯೋ ನೋಡುವಂತಹ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಯೂಸ್ಫುಲ್ ಆಗಬೇಕು. ಇದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನೀವು ವಿಡಿಯೋನ ಮಾಡಿ, 1 ತಿಂಗಳಿಗೊಂದಾದರೂ ಪರವಾಗಿಲ್ಲ, ಅದರಿಂದ ನೋಡೋವಂಥವ್ರು ಟೈಮ್ ವೇಸ್ಟ್ ಆಗಬಾರ್ದು, ಅವರಿಗೆ ಹೆಲ್ಪ್ಫುಲ್ ಆಗಬೇಕು. ಇದಿಷ್ಟು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನನ್ನಂಥ ಝೀರೋ ನಾಲೆಡ್ಜ್ ಇರುವಂತಹ ಯಾರೇ ಆಗಿರ್ಬೋದು ಯೂಟ್ಯೂಬಲ್ಲಿ ನೀವು ಹಣನ ಗಳಿಸ್ಬೋದು, ಯೂಟ್ಯೂಬರ್ ಆಗ್ಬೋದು. ನಾನು ಕೂಡ ಹೇಳೋಕ್ಕೆ ಹೆಮ್ಮೆ ಇದೆ, ನಾನು ಕೂಡ ಯೂಟ್ಯೂಬರ್ ಇವಾಗ. ಸೊ ನನ್ನ ಫ್ಯಾಮಿಲಿ ಸಪೋರ್ಟ್, ನನ್ನ ಮಕ್ಕಳ ಸಪೋರ್ಟು, ನನ್ನ ತಂದೆ ತಾಯಿ ಆಶೀರ್ವಾದದಿಂದ, ಹಾಗೆ ನನ್ನ ಗಂಡನ ಪ್ರೀತಿಯಿಂದ, ಅವರ ಆಶೀರ್ವಾದದಿಂದ ನಾನಿವತ್ತು ಯೂಟ್ಯೂಬಲ್ಲಿ 2 ಪೇಮೆಂಟ್ನ ತೊಗೊಂಡೆ. ಅದರ ಜೊತೆಗೆ ಮೊದಲನೇದಾಗಿ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿ ಸಪೋರ್ಟಿಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಾಯಿತು ಸ್ನೇಹಿತರೆ. ಇದನ್ನು ತುಂಬ ಖುಷಿಯಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ವಿಚಾರ. ನಾನು ನಿಮಗೆ ಕ್ಲೀನಾಗಿ ಡೀಟೇಲಾಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಮತ್ತು ಈ ಹಣನ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಗೊತ್ತಾ, ಇದನ್ನು ಅಷ್ಟೇ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಬೇಕು ಅಂತ ಇದ್ದೀನಿ ಸ್ನೇಹಿತರೆ. ಅದು ಮುಂದೆ ಹೇಳ್ತೀನಿ ನಾನು ಈ ಒಂದು ಅಮೌಂಟ್ನ ಏನು ಮಾಡಿದೆ ಅಂತ. ಸೊ ಮುಂಬರೋ ವೀಡಿಯೋಗಳನ್ನ ಹೀಗೆ ನೋಡ್ತಾ ಇರಿ, ಅದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇನ್ನೂ ಏನಾದರೂ ನಿಮಗೆ ಯೂಟ್ಯೂಬ್ ಬಗ್ಗೆ ಡೌಟ್ ಇದ್ದರೆ, ನನ್ನ ಹಾಗೆ ಏನೂ ನಾಲೆಡ್ಜ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ, ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ
ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಸ್ನೇಹಿತರೆ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್.